ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಪ್ರಭಾವ ಅಥವಾ ಕೃತಕ ಬುದ್ಧಿಮತ್ತೆ ಸಮಾಜವನ್ನು ಹೇಗೆ ಪರಿವರ್ತಿಸುತ್ತಿದೆ ಎಂಬುದರ ಕುರಿತು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಎಲ್ಲೆಡೆ ಒಂದೇ ಮಾತು, AI, ChatGPT, ಜೆಮಿನಿ, ಸೋರಾ ಮುಂತಾದವು. ಈ AIಗಳು ನಮ್ಮ ಜೀವನವನ್ನು ಹೇಗೆ ಬದಲಿಸುತ್ತಿವೆ? ಇವತ್ತಿನ ಈ ವಿಡಿಯೋ ನೋಡಿದರೆ ನಿಮ್ಮೆಲ್ಲ ಅನುಮಾನಗಳಿಗೆ ಉತ್ತರ ಸಿಗಬಹುದು. AI ಅಂದರೆ ಕೃತಕ ಬುದ್ಧಿಮತ್ತೆ. ಇದು ಕಂಪ್ಯೂಟರ್ಗಳು ಮಾನವನಂತೆ ಯೋಚಿಸುವುದು, ಉತ್ತರ ನೀಡುವುದು, ಕೆಲಸ ಮಾಡುವುದು ಇವುಗಳನ್ನು ಮಾಡುತ್ತವೆ. AI ಈಗ ಪಠ್ಯ ಬರೆಯುತ್ತದೆ, ಫೋಟೋ ತಯಾರಿಸುತ್ತದೆ, ವಿಡಿಯೋ ಮಾಡುತ್ತದೆ. ಇವೆಲ್ಲ ಮಾಡುವುದಕ್ಕೆ ಅದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಮಾನವ ಬುದ್ಧಿಮತ್ತೆಯ ಅಗತ್ಯವಿರುವ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇಂದಿನ ಜಗತ್ತಿನಲ್ಲಿ AI ಹೆಚ್ಚು ಮಹತ್ವದ್ದಾಗಿದೆ, ಏಕೆಂದರೆ ಅದು ಆರೋಗ್ಯ ರಕ್ಷಣೆ, ಹಣಕಾಸು, ಶಿಕ್ಷಣ ಮತ್ತು ಇನ್ನೂ ಅನೇಕ ಕೈಗಾರಿಕೆಗಳನ್ನು ಕ್ರಾಂತಿಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. AI ಬಳಕೆಯು ಈಗಾಗಲೇ ದಕ್ಷತೆಯನ್ನು ಸುಧಾರಿಸಿದೆ, ವೆಚ್ಚವನ್ನು ಕಡಿಮೆ ಮಾಡಿದೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ನಿಖರತೆಯನ್ನು ಹೆಚ್ಚಿಸಿದೆ. ಶಿಕ್ಷಣದಲ್ಲಿ ಅದರ ಪ್ರಗತಿ ಮತ್ತು ಭವಿಷ್ಯದ ಸಾಮರ್ಥ್ಯವನ್ನು ಸಹ ನಾವು ನೋಡಬಹುದು. ಚಲನಚಿತ್ರೋದ್ಯಮದಲ್ಲಿ AIನ ಅತ್ಯಂತ ಗಮನಾರ್ಹ ಬಳಕೆ ಎಂದರೆ ಹರ್ ಚಲನಚಿತ್ರ ನಿರ್ಮಾಣದಲ್ಲಿ. ಅಲ್ಲಿ ನಂಬಲು ಆಗದಂತೆ ಮತ್ತು ವಾಸ್ತವಿಕ ಆಪರೇಟಿಂಗ್ ಸಿಸ್ಟಮ್ ಪಾತ್ರವನ್ನು ರಚಿಸಲು AIಯನ್ನು ಬಳಸಲಾಯಿತು. ಇದು AIನ ಸಾಮರ್ಥ್ಯವನ್ನು ಪ್ರದರ್ಶಿಸಿತು, ಏಕೆಂದರೆ ಇದನ್ನು ಹೊಸ ಮತ್ತು ವಿಶಿಷ್ಟ ಪಾತ್ರಗಳು ಮತ್ತು ಕಥಾಹಂದರವನ್ನು ರಚಿಸಲು ಬಳಸಬಹುದು. AIಯನ್ನು ಈಗ ವಿಶೇಷ ಪರಿಣಾಮಗಳನ್ನು ರಚಿಸಲು, ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸಲು ಮತ್ತು ಸಂಪೂರ್ಣ ಚಲನಚಿತ್ರಗಳನ್ನು ರಚಿಸಲು ಸಹ ಬಳಸಬಹುದು. ಇನ್ನು ಇವುಗಳಲ್ಲಿ ChatGPT ಅಂದರೆ OpenAI ಕಂಪನಿಯು ಮಾಡಿರುವ ಟೈಪಿಂಗ್ ಮೂಲಕ ಮಾತನಾಡುವಂತಹ ಬುದ್ಧಿವಂತ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬಹುದು, ಲೇಖನ ಬರೆಯಬಹುದು, ಕೋಡ್ ಬರೆಯಬಹುದು. ಇದು ಶಾಲಾ ಮಕ್ಕಳಿಂದ ಪ್ರೊಫೆಷನಲ್ಸ್ವರೆಗೂ ಎಲ್ಲರಿಗೂ ಉಪಯುಕ್ತವಾಗಿದೆ. ಇತ್ತೀಚೆಗೆ ಗಿಬ್ಲಿ ಆರ್ಟನ್ನು ಕ್ರಿಯೇಟ್ ಮಾಡುವ ಮೂಲಕ ChatGPT ಟ್ರೆಂಡ್ ಆಗಿತ್ತು. ಇನ್ನು ಜೆಮಿನಿ ಎಂಬುದು ಗೂಗಲ್ನ AI. ಇದು ನಿಮ್ಮ ಡ್ರೈವ್ ಫೈಲ್ ಓದಿ ಉತ್ತರ ಕೊಡಬಹುದು, ಗೂಗಲ್ ಸರ್ಚ್ ಜೊತೆ ಬಳಸಬಹುದು, ವಿಡಿಯೋಗಳನ್ನು ಎಕ್ಸ್ಪ್ಲೈನ್ ಮಾಡಬಹುದು. ಜೆಮಿನಿ ಜೊತೆಗೆ ನಿಮ್ಮ ಡಾಟಾ ಕೂಡ ಸೇರಿಸಬಹುದು. ಇನ್ನೊಂದು ಸೋರಾ ಎಂಬುದು ನವೀನವಾದ AI. ಇದು ಕೇವಲ ಬರಹ ನೋಡಿ ವಿಡಿಯೋ ತಯಾರಿಸುತ್ತದೆ. ನೀವು ಹೇಳಿದ ಕಥೆಯನ್ನು ಸಿನಿಮಾ ಆಗಿ ತೋರಿಸಬಲ್ಲದು. ಈಗಿನ AI ಯುಗದಲ್ಲಿ ನಿರ್ದೇಶಕರು, ಆನಿಮೇಟರ್ಗಳು ಸಹ ಈ ಸಾಧನವನ್ನು ಬಳಸುತ್ತಿದ್ದಾರೆ. AI ಈಗ ನಿಮ್ಮ ಮೊಬೈಲ್ನಲ್ಲೂ ಇದೆ. ಗೂಗಲ್ ಮ್ಯಾಪ್ಸ್, ವಾಯ್ಸ್ ಅಸಿಸ್ಟೆಂಟ್ಸ್, ಯೂಟ್ಯೂಬ್ ಸಜೆಷನ್ಸ್ ಇವೆಲ್ಲವೂ AIನಿಂದಲೇ ಕೆಲಸ ಮಾಡುತ್ತಿವೆ. ಆದರೆ ಇದರಲ್ಲಿ ಒಳ್ಳೆಯದು, ಕೆಟ್ಟದ್ದು ಎರಡೂ ಇದೆ. AI ಸರಿಯಾಗಿ ಉಪಯೋಗಿಸಿದರೆ ನಮ್ಮ ಜೀವನ ಸುಲಭ, ಆದರೆ ಜವಾಬ್ದಾರಿಯಿಂದ ಬಳಸಬೇಕು. ಕೊನೆಯದಾಗಿ ಹೇಳುವುದಾದರೆ AIನ ಭವಿಷ್ಯವು ಉಜ್ವಲವಾಗಿದೆ ಮತ್ತು ಅವಕಾಶಗಳಿಂದ ತುಂಬಿದೆ. ಸಮಾಜವು ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದನ್ನು ಮುಂದುವರಿಸುತ್ತಿದ್ದಂತೆ ಅದರ ಪ್ರಭಾವದ ಬಗ್ಗೆ ನಾವು ಜಾಗೃತರಾಗಿರುವುದು ಮತ್ತು ಅದರ ವಿಕಸನದೊಂದಿಗೆ ಬರುವ ಸವಾಲುಗಳನ್ನು ಎದುರಿಸಲು ಕೆಲಸ ಮಾಡುವುದು ಬಹಳ ಮುಖ್ಯ. ಹಾಗೆ ಮಾಡುವುದರಿಂದ AI ನಮ್ಮ ಜಗತ್ತಿನಲ್ಲಿ ಸಕಾರಾತ್ಮಕ ಪಾತ್ರವನ್ನು ವಹಿಸುವುದನ್ನು ಮುಂದುವರಿಸುತ್ತದೆ, ನಮ್ಮ ಜೀವನವನ್ನು ಸುಧಾರಿಸುತ್ತದೆ ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.